ಒಬ್ಬರು ಕಡಿಮೆ ಆದರೆ ಆ ಸಮುದಾಯದ ತುತ್ತ ತುದಿಯಲ್ಲಿ ಕೆಳಗಡೆ ಇರುವಂಥವರು ತುತ್ತ ತುದಿಯಲ್ಲಿರೋರು ಯಾರೋ ಬಳಸ್ಕೊಂಡ್ಬಿಟ್ರೆ ತಳಗಡೆ ಇರುವಂಥವ್ರಿಗೆ ಆ ಅಂಶಗಳು ಮೋಸ ಮಾಡೋದಂಗೆ ಆಗುತ್ತೆ ಅಂತ ಹೇಳಿ ಗಣತಿ ಮಾಡೋದು ಸಾಮಾನ್ಯ. ಅದು ಪ್ರತಿ 10 ವರ್ಷಕ್ಕೊಮ್ಮೆ ಅದು ಆಗಬೇಕಾಗಿರೋ ಕೆಲಸ. ಹಾಗೇನಾದ್ರು ತಪ್ಪು ಲೋಪದೋಷ ಆಗಿದ್ದಿದ್ರೆ ಈ ಕುಮಾರ್ ಅವರು ಎತ್ತಿರೋ ಪ್ರಶ್ನೆ ವ್ಯಾಲಿಡ್ ಪ್ರಶ್ನೆ ಅಂತ ಅನ್ಕೊಳ್ಳೋಣ. ಶಾಮನೂರು ಶಿವಶಂಕರಪ್ಪನವರು ಇವರು ಜಂಟಿಯಾಗಿ ಒಂದು ಸಭೆ ಮಾಡಿದ್ರು. ಸರ್ಕಾರ ಅದನ್ನು ಸಕಾರವಾಗಿ ತೆಗೆದುಕೊಂಡು ಅದಕ್ಕೆ ಸ್ಪಂದಿಸಿ ಮರು ಸಮೀಕ್ಷೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ. ಅದರಂತೆ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರವೇ ಮಾಡಬೇಕು, ಇದಕ್ಕೇನೋ ಅದಕ್ಕೇನೋ ಹಕ್ಕಿಲ್ಲ, ಇವೆಲ್ಲ ಮಾತುಗಳನ್ನು ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಒಂದು ನಿಮಿಷ ಬಿಡಿ ಸರ್, ನಾನು ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದೀನಿ. ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಆದ್ಯ ಕರ್ತವ್ಯ. ಈ ದೇಶದ ಈ ಜನಸಂಖ್ಯೆಗೆ ಆಧಾರವಾಗಿ ನಾವು ನೀಡುವ ಬಜೆಟ್ಗಳನ್ನು ಬಜೆಟ್ ಮಾಡ್ತಿದ್ದಾರಲ್ಲ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಯಾರು ಕೂತ್ಕೊಂಡು ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋ ವಿಷಯ ಬಂದಾಗ ಇವೆಲ್ಲ ಚರ್ಚೆ ನೀವು ಮಾತಾಡೋ ಏನು ಮಾತಾಡಿಲ್ಲ ಮಾತಾಡಿ. ಆಯ್ತು, ಕೇಂದ್ರ ಸರ್ಕಾರ ಮಾಡಿದ್ರೆ ಮಾತ್ರ ಹಿಂದೂ ನಿಮಿಷ ಇರಿ, ಕೇಂದ್ರ ಸರ್ಕಾರ ಗಣತಿ ಮಾಡಿದ್ರೆ ಮಾತ್ರ ಎಲ್ಲಾ ಸರಿ ಇರುತ್ತೆ. ರಾಜ್ಯ ಸರ್ಕಾರಗಳು ಬಿಜೆಪಿ ಅವ್ರ ಚಿಂತನೆಗಳನ್ನ ಜನರ ಮನಸ್ಸಿಗೆ ಬಿತ್ತೋದನ್ನ ಬಿಡಿ. ಫಸ್ಟ್ ಮೊದಲು ಬಿಜೆಪಿ ಅವರು ಮಾಡಬೇಕಾಗಿರೋದು ಏನು ಗೊತ್ತಾ? ಈ ದೇಶವನ್ನು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಸಾಮಾಜಿಕತೆಯ ಬದ್ಧತೆಯ ಆಧಾರದ ಮೇಲೆ ಬೆಳೆಸೋದ್ರ ಬಗ್ಗೆ ಆಲೋಚನೆ ಮಾಡಿ. ಯಾವಾಗ 24 ಗಂಟೆ ದೇವರು ಧರ್ಮ ಜಾತಿ ಧರ್ಮಗಳ ನಡುವೆ ಮಾಹಿತಿ ಕೊಡ್ತಾ ಇದೆ ಅನ್ಸುತ್ತೆ. ಸಂವಿಧಾನದಲ್ಲಿ ಅವಕಾಶ ಇರೋದು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮಾತ್ರ. ವಿಷಯ ತಿಳ್ಕೊಂಡು ಮಾತಾಡ್ರೆ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುತ್ತಾ ಇರೋದು ನೀವು ನಮ್ಗೆ ಹೇಳ್ತೀರಿ. ಯಾವ ಬದ್ಧತೆ ಇಲ್ಲ. ಮುಸಲ್ಮಾನರ ತುಷ್ಟೀಕರಣ ಮಾಡ್ತಕ್ಕಂಥದ್ದು, ಹಿಂದೂಗಳನ್ನ ವಿರೋಧ ಮಾಡ್ತಕ್ಕಂಥದ್ದು. ನೋಡಿ, ಈ ತರ ಮಧ್ಯಪ್ರವೇಶ ಮಾಡ್ತೀರಿ, ಜನರಿಗೆ ವಿಷಯ ಹೇಳಿದ್ರೆ ನಿಮ್ಗೆ ತಗೊಳಕ್ಕಾಗಲ್ಲ. ಬಿಜೆಪಿ ಬಂಡವಾಳ ಎಲ್ಲಿ ಬಯಲಾಗ್ಬಿಡುತ್ತೆ ಅಂದ್ಬಿಟ್ಟು ಮಧ್ಯಪ್ರವೇಶ ಮಾಡಿ. ನೋಡಿ, ಬೇಡ ಅದೆಲ್ಲ. ನಾನು ಹೇಳ್ತಾ ಇದ್ದೇನೆ, ಈ ದೇಶವನ್ನ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕ ಬದ್ಧತೆ ಆಧಾರದ ಮೇಲೆ ದೇಶ ಕಟ್ಟಬೇಕ್ರಿ. ಸುಳ್ಳುಗಳು ಮೋಸಗಳ ಮೇಲೆಲ್ಲ ದೇಶ ಕಟ್ಟಬೇಕಾಗಿರೋದು. ಅದೆಲ್ಲ ವಿಚಾರ ಜಾತಿ ಗಣತಿ ವಿಚಾರಕ್ಕೆ ಬನ್ನಿ. ಉದ್ಯೋಗ ಸೃಷ್ಟಿ ಮಾಡೋ ಯೋಗ್ಯತೆ ಬಿಜೆಪಿ ಕೇಂದ್ರ ಸರ್ಕಾರ ಗಣತಿ ಬಗ್ಗೆ ಮಾತನಾಡುತ್ತೆ. ಒಂದು ವರ್ಷ ಒಂದ್ ನಿಮಿಷ ಆಯ್ತು, ಸಾಕಾಯ್ತು. ವಿಷಯಾಂತರ ಆಗೋದು ಬೇಡ. ಯಾಕಾಗ್ತಾ ಇದೆ ಗೊತ್ತಾ? ವಿದ್ಯಾರ್ಥಿಗಳು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾರೆ. ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಭರವಸೆಯನ್ನು ಕೊಟ್ಟು ವರ್ಷಕ್ಕೆ 2 ಕೋಟಿ ಉದ್ಯೋಗ, ಟೋಪಿ ವರ್ಷ 22 ಕೋಟಿ ಉದ್ಯೋಗ ಎಲ್ರಿ ಸೃಷ್ಟಿ ಮಾಡಿದ್ರೆ ನಮ್ಮ ಕೈಗಾರಿಕಾ ಹಬ್ಬು ಪೀಣ್ಯ ಮುಳುಗಿಸ್ಬಿಟ್ರಿ. ಅದನ್ನ ಅಲ್ಲಿರೋ ಇಂಡಸ್ಟ್ರಿ ತಮಿಳುನಾಡು ಹೋಗ್ತಿರುತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಚೀಮಾರಿ ಎಂಬಿ ಪಾಟೀಲ್ಗೆ ಪ್ರತಿ ವಿಷಯದಲ್ಲೂ ನೀವು ಈ ರಾಜಕಾರಣ ದೇವರು ಧರ್ಮ ಹಿಂದೂ ಪಂದು ಅವು ಇವು ನಾನು ಹಿಂದೂ ಪಂದು ಅಂತ ಹೇಳಕ್ ಹೋಗ್ಬೇಡ್ರಿ. ಅವಹೇಳನ ಮಾಡ್ತಕ್ಕಂಥದ್ದು ಬಿಡ್ರಿ. ಹೇಗ್ರಿ ಮಾತಾಡ್ತೀರಾ? ನಿಮಗೇನ್ರಿ ಗೊತ್ತು? ಹಿಂದೂ ಅನ್ನೋದಕ್ಕೆ ಅನೇಕ ವರ್ಷಗಳಿದೆ. ಉದ್ಯೋಗಕ್ಕೆ ಹುಡುಗರಿಗೆ ಯಾವ ಮಾಹಿತಿ ಇದೆ ರೀ? ನಿಮ್ ಸಿದ್ದರಾಮಯ್ಯ ಅಲ್ಲಿ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಹೋಗಿ ಟೋಪಿ ಹಾಕ್ತಾರೆ, ಬಾವುಟ ಹಾಕೊಳ್ಳಿಕ್ಕೆ ಆಗೋದಿಲ್ವೇನ್ರಿ? ಧರ್ಮದ ಬಗ್ಗೆ ಆಮೇಲೆ ಮಾತಾಡೋಣ ಕುಮಾರ್ ಸರ್. ಧರ್ಮ ಬಗ್ಗೆ ಆಮೇಲೆ ಮಾತಾಡೋಣ. ಪ್ರಶ್ನೆ ಇರುವಂತ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಜಾತಿ ಗಣತಿ ಬಗ್ಗೆ ಮಾತಾಡಿ. ರಾಜ್ಯ ಸರ್ಕಾರಕ್ಕೆ ಯಾವ ಅಧಿಕಾರ ಇದೆ? ಯಾವುದೇ ಸಮುದಾಯಗಳು ಈ ಗಣತಿಯಿಂದ ದೂರ ಉಳಿಬಾರದು. ತಮ್ಮ ಸವಲತ್ತುಗಳನ್ನ ಧೈರ್ಯವಾಗಿ ಪ್ರಶ್ನೆ ಮಾಡಿ ಕೇಳಲೇಬೇಕು ಅನ್ನೋದಾದ್ರೆ ಗಣತಿಗೆ ಒಳಗಾಗಲೇಬೇಕು. ಅದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಜಾತಿನೂ ಸೇರ್ಕೊಂಡಿದೆ. ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕುಮಾರ್ ಅವರು ಎತ್ತಿದ ಪ್ರಶ್ನೆ ಮತ್ತು ಅವರು ಮರು ಸಮೀಕ್ಷೆ ಆಗಬೇಕು ಅಂತ ಹೇಳಿದ ಪ್ರಶ್ನೆಗೆ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ಈ ಗಣತಿ ಆಗಬೇಕು ಅಂತೇಳಿ ಮತ್ತೆ ಪ್ರಯತ್ನ ಪಟ್ಟು ಅದನ್ನು ಮಾಡಿಸ್ತಾ ಇದೆ. ಆಮೇಲೆ ಸಹಕಾರ ಕೊಡಬೇಕಲ್ವ ಜನರು? ಪ್ರಶ್ನೆ ಇದೆ. ಕೇವಲ 15 ದಿನದಲ್ಲಿ ರಾಜ್ಯದಾದ್ಯಂತ ಯಾವ ರೀತಿಯ ಸಮೀಕ್ಷೆ ಆಗುತ್ತೆ? 2015ರಿಂದ ನಿಮ್ಮ ಜಾತಿ ಗಣತಿ ಶುರುವಾದರೆ 2018ಕ್ಕೆ ಜಾತಿ ಗಣತಿ ವರದಿ ರೆಡಿ ಆಗುತ್ತೆ. ಆ ಅವಧಿಯಲ್ಲಿ 3 ವರ್ಷ ತೆಗೆದುಕೊಳ್ಳುತ್ತೆ. ಬಟ್ ಈ ಬಾರಿ ಕೇವಲ 15 ದಿನದಲ್ಲಿ ಹೇಗೆ ಸಾಧ್ಯ? ನೋಡಿ, ಇಲ್ಲಿ 3 ವಿಧಾನಗಳನ್ನು ಬಳಸಿ ಗಣತಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಾಗಿದೆ. ಹೌದಾ ಕುಮಾರ್ ಅವರೇ? ಎಲ್ಲ ವಿಷಯದಲ್ಲೂ ನಿಮಗೆ ಅಪೂರ್ಣ ಆಗೋದಕ್ಕೆ ಅವಕಾಶವೇ ಇಲ್ಲ. ಒಬ್ಬ ಗಣತಿದಾರನಿಗೆ ಇಷ್ಟನ್ನು ನೀವು ರೀಚ್ ಮಾಡಬೇಕು ಅಂತ ಅವ್ರಿಗೆ ಈಗಾಗಲೇ ಟಾರ್ಗೆಟ್ ಕೊಡಲಾಗಿದೆ. 15 ದಿನದಲ್ಲಿ ಇಷ್ಟನ್ನು ಈ ಕೆಲಸ ಮಾಡಬಹುದು ಅನ್ನೋದನ್ನು ಈಗಾಗಲೇ
ನಾವು ಮತ್ತೊಂದು ನೀವು ನೋಡಿದ್ರಿ ಈಗ SCPT TSPಗೆ ಸಂಬಂಧಪಟ್ಟಂತೆ ಗಣತಿ ಮಾಡಿದ್ರು. ಅದರ ಆಧಾರದ ಮೇಲೆ ಮಾಡ್ಬೋದು ಅನ್ನೋದು ಅವ್ರು ಮನಗಂಡಿದ್ದಾರೆ. ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥಿತವಾದಂಥ ಒಂದು ಚಿತ್ರಣ ಹಾಕ್ಕೊಂಡಿದ್ದಾರೆ. ಆ 4 ಗೋಡೆಯ ನಡುವೆ ನಡೆಯೋ ಕೆಲಸವನ್ನು ಪ್ರತಿಯೊಂದು ದಿನ ಇಷ್ಟು ಜನರು ಇಷ್ಟು ಗಣತಿ ಮಾಡಿ ಇಷ್ಟು ಪ್ರಶ್ನೆಗಳು ಇಷ್ಟು ಉತ್ತರ ತೆಗೆದುಕೊಂಡಿದ್ದಾರೆ. ಬುಕ್ಲೆಟ್ ಕೊಡ್ತಾರೆ. ಪೂರ್ವಭಾವಿಯಾಗಿ ಎಲ್ಲ ಮನೆಗಳಿಗೂ ಆಶಾ ಕಾರ್ಯಕರ್ತರು ಜಾತಿ ಗಣತಿಯ ಸಮೀಕ್ಷೆಯ ವಿಚಾರವಾದ ಸಂಬಂಧಪಟ್ಟಂಥ ಪೂರ್ಣ ದಾಖಲೆಯನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ಸಿದ್ಧ ಆಗಿ ಗಣತಿದಾರರು ಬಂದಾಗ ತಮ್ಮ ಗಣತಿಯಲ್ಲಿ ಏನೇನು ಅಂಶಗಳು ದಾಖಲಾಗಬೇಕು ಅದನ್ನು ಮಾಡಬೇಕು. ನಮ್ಮ ಮನೇಲಿ TV ಇದೆ, ನಮ್ಮ ಮನೇಲಿ ಫ್ರಿಡ್ಜ್ ಇದೆ, ನಮ್ಮ ಮನೇಲಿ ಮೋಟ್ರ್ ಬೈಕ್ ಇದೆ, ನಮ್ಮ ಮನೇಲಿ ಕಾರ್ ಇದೆ, ನಾವು ಇಂಥ ಜಾತಿಯವರು, ನಾನು ಇಷ್ಟು ಓದಿದ್ದೇನೆ, ನನ್ನ ಮಗಳು ಇಷ್ಟು ಓದಿದ್ದಾಳೆ, ನಾನು ಇಂಥ ಉದ್ಯೋಗ ಮಾಡಿದ್ದೇನೆ, ನಾನು ಇಂಥ ಜಾತಿಯವರು ಅಥವಾ ನಾವು ಇಂಥ ಉಪಜಾತಿಯವರು ದಾಖಲೆ ಮಾಡೋದಕ್ಕೆ ನಾವೇನು ದೊಡ್ಡ ವಿಷಯವಾ? ಆಯ್ತು ನಮಗೆ ಸಂತೋಷ್ ಅವ್ರು ಗೊತ್ತೇ ಆಗ್ಲೇ ಇದೆಯಪ್ಪ ನಮ್ಮ ಮನೆಯಲ್ಲಿ ಆಯ್ತು, ವಿಷಯ ಆಯ್ತು, ಇಲ್ಲ. time ಆಯ್ತು. ಸಂತೋಷ್ ಅವ್ರು ಆಗ್ಲೇ ಅದನ್ನ ಹೇಳ್ತಾ ಮಾಡ್ತಾ ಇದ್ದಾರೆ. ಸರ್ಕಾರ- ಓಕೆ ಕುಮಾರ್ ಸರ್, ಅವ್ರ ಟೈಮ್ ಇದೆ. ಒಂದು ನಿಮಿಷ, ನೀವೊಬ್ಬರೇ ಮಾತಾಡಕ್ಕಲ್ಲ, ನೀವೊಬ್ಬರೇ ಮಾತಾಡಕ್ಕಾಗಲ್ಲ. ಸರ್ಕಾರ ಕರ್ನಾಟಕದ ಜನತೆಯ ಪರಿಪೂರ್ಣವಾದಂಥ ಮಾಹಿತಿ ತೆಗೆದುಕೊಂಡು ಅವ್ರು ನೀಡಬೇಕಾಗಿರೋ ಸವಲತ್ತುಗಳಿಗೆ ಚರ್ಚೆ ಮಾಡಬೇಕಾಗಿದೆ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಮತ್ತು ಬಜೆಟ್ ಸಂದರ್ಭದಲ್ಲಿ ಹಾಗಾಗಿ ಇದನ್ನು ಮಾಡ್ತಾ ಇದ್ದೇವೆ. ಸಹಕಾರ ಕೊಡಿ ಅಂತ ಕೇಳ್ತೇವೆ.